ಆಮೇಲೆ ಶೇರಿಂಗು, ಇದೇ ಕುಮಾರಸ್ವಾಮಿ ಅವರು ನೀವು ಎಲ್ಲ ಇದ್ರಿ ಮಾಧ್ಯಮದವರು, ಹೋರಾಟಗಾರರ ಮುಂದೆ ಅವರು ಕೇಂದ್ರ ಮಂತ್ರಿಗಳಾಗಿ ಅಲ್ಲಿಂದ ಡೆಲ್ಲಿನಲ್ಲಿ ನನಗೆ ಹುಷಾರಿಲ್ಲ, ನಾನು ಬರಲ್ಲ ಅಂತ ಹೇಳಿ ಅವ್ರ ಹತ್ರ ನೀವು ವಿಡಿಯೋ ಕಾಲಲ್ಲಿ ಮಾತಾಡಿಸಿದಾಗ ನಾನು ನಮ್ಮ ಹೆಣ್ಮಕ್ಳು ದುಡ್ಡು ಹಾಳು ಮಾಡ್ಕೊಂಡ್ಬಿಡ್ತಾರೆ, ಗಂಡಸರು ದುಡ್ಡು ಹಾಳು ಮಾಡ್ಕೊಂಡ್ಬಿಡ್ತಾರೆ, ಗಂಡಸರುಗಳು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ದಾಸರಾಗಿ ಅನ್ಯಾಯ ಮಾಡಿಬಿಡ್ತಾರೆ, ಅದಕ್ಕೆ ನಾನು ಜಮೀನನ್ನು 40% ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಹೇಳಿಕೆನೂ ಕೂಡ ನಿಮ್ಮ ಮಾಧ್ಯಮದವರೇ ನೋಡಿದ್ದೀರಾ ನೀವು. ಅದನ್ನು ನಾವು ನಮ್ಮ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ 40% ನಾವು ಒಪ್ಪಲ್ಲ ರೈತರು, ನೀವು ಅಭಿವೃದ್ಧಿಯ ವಿಚಾರದಲ್ಲಿ 50% ಕೊಡಲೇಬೇಕು ಅಂತ ನಾವು ಗಲಾಟೆ ಮಾಡಿ ಪಟ್ಟಿಡ್ದು ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ 50% ನಾವು ರೆಸಿಡೆನ್ಷಿಯಲ್ ಅವ್ರಿಗೆ, ಯಾರು ರೆಸಿಡೆನ್ಷಿಯಲ್ ಜಾಗ ಬೇಕೋ ಅವ್ರಿಗೆ 50% ಕೊಡೋಕೆ ನಾವು ರೆಡಿ ಇದ್ದೀವಿ, 45% ಕಮರ್ಷಿಯಲ್ ಕೊಡ್ತೀವಿ. ಯಾರ ರೈತ ಬೇಕು ಅಂತಂದರೆ ಅವ್ನು ಕಳ್ಕೊಳ್ತಕ್ಕಂಥ ಜಾಗದಲ್ಲಿ ಕಮರ್ಷಿಯಲ್ ಜಾಗನ 45% ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವೆಲ್ಲ ಮಾಡಿದ್ದೀವಿ. ಕುಮಾರಸ್ವಾಮಿ ಅವ್ರೇನು ತೀರ್ಮಾನ ಮಾಡಿದ್ರು? 40%. ನಾವೇನು ತೀರ್ಮಾನ ಮಾಡಿದ್ರೋ 50%. ಬಹುಶಃ ಈ ಜನಗಳನ್ನ ಯಾವ ರೀತಿ ಎತ್ಕೊಳ್ತವ್ರೆ, ಜನಗಳು ಯಾವ ರೀತಿ ಅವ್ರನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಕೂಡ ನೋಡ್ತಾ ಇದ್ದೀರಾ. ಈಗ ನಾವು ಇವತ್ತು ಇನ್ನೂ ಒಂದು ತೀರ್ಮಾನ ಮಾಡಿದ್ದೀವಿ, ಒಂದು ಇಡಿಗಂಟು ಕೊಡಬೇಕು ಅಂತೇಳಿ. ಇಡಿಗಂಟು ಅಂತಂದರೆ ಅವನು 1 ಕುಂಟೆ ಕಳ್ಕೊಳ್ಳಿ, 1 ಎಕರೆ ಕಳ್ಕೊಳ್ಳಿ, ಅವ್ನಿಗೆ ಇವಾಗ ಸಡನ್ನಾಗಿ ಜೀವನ ಮಾಡೋಕ್ಕೆ ಅವ್ನಿಗೆ ಒಂದು ಆಧಾರ ಬೇಕಲ್ಲ, ಅವ್ನಿಗೆ 5 ಲಕ್ಷನ ಇಡಿಗಂಟನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು GBD ಅಂತ ತೀರ್ಮಾನ ಮಾಡಿದ್ವಿ. 5 ಲಕ್ಷ ಕೊಡ್ತೀವಿ, ಅವ್ನು 1 ಕುಂಟೆ ಕಳ್ಕೊಳ್ಳಿ, ಅವ್ನಿಗೂ 5 ಲಕ್ಷ ಕೊಡ್ತೀವಿ. ಇದಕ್ಕೆ ನಾನು ಎಲ್ಲರನ್ನೂ ಕೇಳ್ಕೊಳ್ತಕ್ಕಂಥದ್ದು, ಶ್ರೀಮಂತರುಗಳಿಗೆ ಜಮೀನು ಇರ್ತಕ್ಕಂಥವ್ರಿಗೆ ಅಸೂಯೆ ಪಡೋದು ಬೇಡ, ನಮ್ಮದು ಬಡವ್ರ ಪರ ಸರ್ಕಾರ. ನಾವು ಬಡವ್ರಿಗೆ ಅವನು ಆಮೇಲೆ 2 ಎಕರೆ ಇರೋರು 5 ಎಕರೆ ಇರೋರು ರಾಜಣ್ಣನೂ ನಮಗೂ ಏನ್ರಿ ಅವ್ರಿಗೂ 5 ಲಕ್ಷ ನನಗೂ 5 ಲಕ್ಷ ಅನ್ನೋದು ಬೇಡ, ಇದು ಬಡವ್ರಿಗೋಸ್ಕರ ಕೊಡಬೇಕು ಅಂತಕ್ಕಂಥ ತೀರ್ಮಾನ. ಯಾಕಂದರೆ ನಾಳೆ ಅವನು 1 ಕುಂಟೆ ಇಟ್ಕೊಂಡು ಏಕದಮ್ ಆಚೆ ಕಡೆ ಹೋಗಿ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವು 5 ಲಕ್ಷವನ್ನು ಇಡಿಗಂಟನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ದಯಮಾಡಿ ಒಂಚೂರು ನಾನು ಹೇಳ್ಬಿಟ್ಟ ಮೇಲೆ ನಿಮ್ಮ ಕ್ರಾಸ್ ಕ್ವಶನ್ ನಾನು ಖಂಡಿತ ಉತ್ತರ ಕೊಡ್ತೀನಿ. ಹೇಳ್ತೀವಿ, ಮನೆ ಕಟ್ಟೋರಿಗೆ ಮನೆ ಕೊಡ್ತೀವಿ, ಅಂದರೆ ಮನೆಗೆ ಏನಿದೆ ಅದನ್ನು ಕೊಡ್ತೀವಿ, ಪರಿಹಾರ ಕೊಡಲೇಬೇಕು, ಅದನ್ನು ಕಾನೂನುಬದ್ಧವಾಗಿ ನಿವೇಶನ ಕೊಡ್ತೀವಿ. ಅವ್ರಿಗೆ ಕಳ್ಕೊತಾರಲ್ಲ ಮನೆ, ಒಂದು ಸಿಂಗಲ್ ಮನೆಗಳು ಕಟ್ಕೊಂಡಿರ್ತಾರಲ್ಲ ಅವ್ರಿಗೆ, ಬೇರೆ ಸೈಟ್ ಇಲ್ಲ ಅಂತಂದರೆ ಅವ್ರಿಗೆ ನಿವೇಶನ ಕೊಡ್ತೀವಿ. ಆಮೇಲೆ ಯಾರ್ಯಾರು ಇಲ್ಲಿ ವಾಸ ಮಾಡ್ತಾವ್ರಲ್ಲ, ಜಮೀನು ಇಲ್ಲದೆ ಇರೋರು ಕೂಡ ಅಲ್ಲಿ ರೆಸಿಡೆನ್ಷಿಯಲ್ ಆಗಿದ್ದಾರೆ, ಬಾಡಿಗೆ ಮನೆಯಲ್ಲ ಇನ್ನೊಂದ್ರಲ್ಲ, ಅವ್ರಿಗೆಲ್ಲರೂ ಕೂಡ ಒಂದೊಂದು ಸೈಟ್ ಕೊಡ್ತಾಯಿದ್ದೀವಿ. ಯಾರು ಆಮೇಲೆ ನಿಮಗೆ ಬೇರೆ ಏನೇನು ಅವರು ನಮ್ಮ ಮೇಲೆ ಗೂಬೆ ಕುಣಿಸೋಂಥ ಪ್ರಯತ್ನ ಮಾಡಿದ್ರಲ್ಲ, ಎಲ್ಲದಕ್ಕೂ ಕೂಡ ನಾವು ಸೂಕ್ತವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ನಿವೇಶನ ಕೊಡ್ತೀವಿ, ನಿವೇಶನ ರೈತರಿಗೆ ನಿವೇಶನ ಕೊಡ್ತೀವಿ. ಅಂದರೆ ಇಲ್ಲಿ ವಾಸ ಇರಬೇಕು ಅವರು, ಒಂದು 10 ಬಾಡಿಗೆಯಲ್ಲಿರಲಿ ಸ್ವಂತದಲ್ಲಿರಲಿ, ಅವ್ರು ನಿವೇಶನ ಕಳ್ಕೊಂಡವ್ರಿಗೆ ನಿವೇಶನ ರೈತರ ಪಟ್ಟಿಯಲ್ಲಿ ಕೊಡ್ತೀವಿ. ನಿವೇಶನ ಇಲ್ಲದೆ ಇರೋರ್ಗೂ, ಇಲ್ಲಿ ವಾಸ ಮಾಡ್ತಾ ಇರೋರ್ಗೂ ನಿವೇಶನ ಕೊಡ್ತೀವಿ. ಅಲ್ಲ ಬೇಡ ಅಂದರೆ ಬೇರೆ ಕಡೆ ಅಂತಂದರೆ ಒಂದು 20 ವರ್ಷದಿಂದ ಅಲ್ಲಿ ವಾಸ ಮಾಡಿರ್ಬೇಕು ಅವರು. ಈಗ 1 ವರ್ಷದಿಂದನೂ ಬಾಡಿಗೆ ಮನೆ ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ವರ್ಷಗಳಿಂದ ಅಲ್ಲಿ ಯಾರು ರೆಸಿಡೆಂಟ್ ಆಗಿ ವಾಸ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸೈಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ನಾನು ಈ ಇಡಿಗಂಟನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 5 ಲಕ್ಷನ ತಕ್ಷಣ ಯಾರಿಗೆ 1 ಕುಂಟೆ ಕಳ್ಕೊತಾನಲ್ಲ ಅವನಿಗೂ ಬದುಕಟ್ಕೊಳ್ತಕ್ಕಂಥ ಹಕ್ಕನ್ನು ಕೊಡಬೇಕಲ್ಲ ನಾವು. 5 ಲಕ್ಷವನ್ನು ಅವನಿಗೆ ಅನುಕೂಲ ಆಗಲಿ ಅಂತಲೇ, ಕಡಿಮೆ ಜಮೀನು ಹೊಂದಿರತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತಂದರೆ ನಾವು 5 ಲಕ್ಷನ ಈಗ ಕೊಡ್ತೀವಿ, ತಕ್ಷಣ ಕೊಡ್ತೀವಿ. ಈಗ ಯಾರು ನಮಗೆ ಒಪ್ಪಿಗೆ ಕೊಟ್ಟವ್ರಲ್ಲ ಅವ್ರಿಗೆ ಮೊದಲು ನಾವು 5 ಲಕ್ಷನೇ ಕೊಡೋದು ಫಸ್ಟಿಗೆ, ಅಂದರೆ ದುಡ್ಡಿನ ಜೊತೆಗೆ ಸೇರಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.